ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗೋ ಸಮಯ. ಜೊತೆಗೆ ಇಲ್ಲಿ ದೇವಿಯಾನಿ ತಿನ್ನಿಸದ ಚಳ್ಳೆ ಹಣ್ಣಿಗೆ ತಿರುಗಿ ಬಿದ್ಲ ಅಶ್ವಿನಿ. ಎತ್ತ ಕಡೆ ಶ್ರವಣ್ ಕಾಲನ್ನ ಇಟ್ಕೊಂಡೇ ಬಿಟ್ಲು ಭೂಮಿ. ಹಾಗಿದ್ರೆ ಇಲ್ಲಿ ಅಶ್ವಿನಿ ಮೇಲೆ ಕೈ ಮಾಡೋಕ್ಕೆ ಮುಂದಾದ್ಲ ಭೂಮಿ. ಏನಾಯ್ತು, ಏನು ಗೊತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಒಂದು ಕಾರಣದಿಂದ ಶ್ರವಣ್ ಅವರ ಮೇಲೆ ಕೈ ಮಾಡಿರ್ತಾರೆ. ಇದರಿಂದಾಗಿ ಶ್ರವಣ್ ಅವರು ತುಂಬ ಬೇಜಾರು ಮಾಡಿಕೊಂಡು ಹೋಗಿಬಿಡ್ತಾರೆ. ಫಾರ್ಮ್ ಹೌಸಲ್ಲಿದ್ದಾರೆ. ಫಾರ್ಮ್ ಹೌಸ್ಗೆ ಅಚ್ಚಿ ಕೂಡ ಹೋಗಿದ್ದಾರೆ, ಬಿಕಾಸ್ ಶ್ರವಣನ್ನು ಕರ್ಕೊಂಡು ಬರಬೇಕು ಅಂತ. ಇದರ ನಡುವೆ ದೀಪಾವಳಿಯ ಹಬ್ಬದ ಸಂಭ್ರಮಕ್ಕೆ ಮನೆಯಲ್ಲಿ ಸಂಭ್ರಮ ಸಡಗರ. ಇಲ್ಲಿ ಮನೆಯವರ ಸಂಬಂಧ ಗಟ್ಟಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ ಭೂಮಿ ಮನೆಯಲ್ಲಿ. ಅದರ ಪ್ರಕಾರವಾಗಿ ಒಬ್ಬರು ಮತ್ತೊಬ್ಬರ ರೂಮನ್ನು ಕ್ಲೀನ್ ಮಾಡೋದು. ಅದೇ ರೀತಿಯಾಗಿ ಅಚ್ಯುತ್ ಮತ್ತು ಭೂಮಿ ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಸಂಗೀತ ಮತ್ತು ಅಶ್ವಿನಿ ಹೋಗ್ತಾರೆ. ಇಲ್ಲಿ ಅಶ್ವಿನಿ ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಪ್ಕೊಳ್ಳೋದೇ ಏನಾದರೂ ಮದುವೆ ವಿಷಯವಾಗಿ ಏನಾದರೂ ಸುಳಿವು ಸಿಗ್ಬೋದು ಅನ್ನೋ ಒಂದು ಕಾರಣದಿಂದ. ಅದೇ ರೀತಿಯಾಗಿ ರೂಮ್ಗೆ ಹೋಗಿದೆ. ಕ್ಲೀನ್ ಮಾಡ್ತಾ ಅಚ್ಯುತ್ ಮತ್ತು ಭೂಮಿಯ ನಡುವಿನ ಸಂಬಂಧಕ್ಕೆ ಏನಾದರೂ ಒಂದು ಕ್ಲೂ ಸಿಗಬಹುದಾ, ಮದುವೆ ನಿಜಾನ ಸುಳ್ಳ ಅಂತ ಹೇಳಿ ಅದನ್ನು ಹುಡುಕೋ ಪ್ರಯತ್ನದಲ್ಲಿ ಅಶ್ವಿನಿ ಇದ್ದಾಳೆ. ಇತ್ತ ಕಡೆ ಅಜಿತ್ ಮತ್ತು ಭೂಮಿ ಬೇರೆಯವರ ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಅವರ ಮ್ಯಾರೇಜ್ ಡುಪ್ಲಿಕೇಟ್ ಅನ್ನೋದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕಾಂಟ್ರಾಕ್ಟ್ ಮ್ಯಾರೇಜಿನ ಪೇಪರ್ ಅದೇ ರೂಮಲ್ಲಿ ಇರುವುದು ನೆನಪಾಗ್ಬಿಡುತ್ತೆ. ತಕ್ಷಣ ಇಬ್ಬರು ಕೂಡ ಅವರ ರೂಮಿಗೆ ಓಡಿ ಬರ್ತಿದ್ದಾರೆ. ಇತ್ತ ಕಡೆ ಅವ್ರ ರೂಮಿಗೆ ಓಡಿ ಬರ್ತಿರುವುದಕ್ಕೂ ಸಂಗೀತ್ ಅವ್ರ ಕೈಗೆ ಆ ಪೇಪರ್ ಸಿಗುವುದಕ್ಕೂ ಒಂದೇ ಆಗತ್ತೆ. ಸಂಗೀತ್ ಅವರು ಪೇಪರ್ ಸಿಕ್ಕಿದೆ, ಅದನ್ನು ನೋಡಲಿಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಅಜಿತ್ ಭೂಮಿ ಆ ರೂಮಿಗೆ ಬಂದದ. ಈ ಕಡೆ ಅಜಿತ್ ಕಾಲು ಹುಡುಕ್ತು ಅನ್ನುವ ಹಾಗೆ, ಪೆಟ್ಟಾಯಿತು ಅನ್ನುವ ಹಾಗೆ ಅಮ್ಮ ಅಂತ ಹೇಳಿ ಬಂದು ಆ ಪೇಪರ್ನ ಹಾಗೆ ತಗೊಂಡು ಪಕ್ಕ ಟೇಬಲ್ಗೆ ಇಟ್ಬಿಡ್ತಾರೆ. ಏನೋ ಆಯಿತು ಅಚ್ಯುತ ಅಂತ ಹೇಳಿ ಸಂಗೀತ್ ಅವರು ಕೇಳ್ತಿದ್ದಾರೆ. ಅದು ಅಮ್ಮ ರೂಮ್ ಕ್ಲೀನ್ ಮಾಡ್ತಿದ್ನ, ಜಾರ್ ಬಿದ್ದು ಪೆಟ್ಟ ಆಗೋಯ್ತು, ಅದಕ್ಕೆ ಬಂದೆ ಅಂದಾಗ ಬಾಂಬ್ ಹಚ್ಚು ಸರಿ ಹೋಗುತ್ತೆ, ಅಯ್ಯೋ ಯಾವ ರೀತಿ ಆಗೋಯ್ತಲ್ಲ ಅಂತ ಹೇಳಿ ಸಂಗೀತ್ ಅವರು ಹೇಳ್ತಿದ್ದಾರೆ. ಇತ್ತ ಕಡೆ ಭೂಮಿಗೆ ಅಚ್ಯುತ ಅಲ್ಲೇ ಇದೆ ನೋಡು ಬಾಂಬ್ ಅಂತಿದ್ದಾರೆ. ಎಲ್ಲಿ ಸಾಹೇಬ್ರೆ ಎಲ್ಲಿ ಅಂತ ಹೇಳಿ ನಿಜವಾಗಿ ಬಾಂಬನ್ನೇ ಹೊಡುತ್ತಿದ್ದಾಳೆ ಇಲ್ಲಿ ಭೂಮಿ ಅಂತಾನೆ ಹೇಳ್ಬೋದು. ಅಯ್ಯೋ ಅಲ್ಲೇ ಇದೆ ನೋಡು, ನಿಜ ರಾಣ ನಿಮ್ಮ ಕಾಲೋನಿಗೆಲ್ಲ ತೊಂದರೆ ಮಾಡಿದ ಪೇಪರ್ ಮೇಲೇ ಇದೆ ನೋಡು ಆ ಡಾಕ್ಯುಮೆಂಟ್ ಅಂತ ಹೇಳಿ ಕ್ಲೂ ಕೊಡ್ತಿದ್ದಾಗೆ ಭೂಮಿಗೆ ಆಗ ಅರ್ಥ ಆಗತ್ತೆ. ಇಲ್ಲೇ ಇದೆ ನೋಡಿದೆ ಅಂತಾನೆ ಆ ಪೇಪರ್ನ ತೊಗೊಂಡೋಗಿ ಮತ್ತೆ ಕಬೋರ್ಡ್ ಮೇಲೆ ಕಬೋರ್ಡ್ ಒಳಗಡೆ ಇಟ್ಬಿಡ್ತಾಳೆ. ತದನಂತರ ಇಲ್ಲಿ ನಾನೇ ಬಾಂಬ್ ಹಚ್ತೀನಿ ನೀವು ಹೊರಡಿ ಅಂತ ಹೇಳಿ ಇಲ್ಲಿ ಸಂಗೀತ್ ಅವರು ಮತ್ತು ಅಶ್ವಿನಿ ಇಬ್ಬರನ್ನ ಕೂಡ ಕಳಿಸ್ಬಿಡ್ತಾಳೆ ಭೂಮಿ. ಅಷ್ಟು ಗೊತ್ತಾಗೋದಿಲ್ವಾ ಅಂತ ಹೇಳಿ ಅಜಿತ್ ಭೂಮಿ ಮೇಲೆ ರೇಗ್ತಿದ್ದಾರೆ. ಇತ್ತ ಕಡೆ ದೇವಿಯಾನಿ ಹತ್ರ ಅಶ್ವಿನಿ ಬಂದಿದೆ. ಇನ್ನೇನು ಗೊತ್ತಾಗೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಅವರಿಬ್ಬರು ಬಂದುಬಿಟ್ರು, ಕಾಲು ಉಳುಕ್ತು ಅನ್ನೋ ಹಾಗೆ. ನಾನು ಆ ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಪ್ಕೊಂಡಿದ್ದೆ, ಅಲ್ಲಿ ಏನಾದರೂ ಅವರಿಬ್ಬರ ಮದುವೆ ವಿಷಯವಾಗಿ ಕ್ಲೂ ಸಿಗಬಹುದಾ ಅಂತ ಹೇಳಿ. ಎಲ್ಲ ಪ್ಲ್ಯಾನ್ ಕೂಡ ಹಾಳಾಯಿತು ಅಂತಿದ್ರೆ ನಿಜವಾಗ್ಲೂ ಅವರಿಬ್ಬರಿಗೆ ಆ ಒಂದು ರೂಮಿಗೆ ಬರಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅನಿಸುತ್ತೆ. ನೀವು ಕ್ಲೀನ್ ಮಾಡಬೇಕಿದ್ರೆ ಅದಕ್ಕೆ ಬಂದಿದ್ದಾರೆ. ಕಾಲು ಉಳುಕಿದ್ರೆ ಅವರು ಅಲ್ಲೇ ಇರಬೇಕಿತ್ತು, ಇಲ್ಲಿಗೆ ಯಾಕೆ ಬರಬೇಕಿತ್ತು? ಖಂಡಿತ ಆ ರೂಮಲ್ಲಿ ಏನೋ ಅವರ ಒಂದು ಕ್ಲೂ ಇದೆ. ಖಂಡಿತವಾಗ್ಲೂ ಅವರ ಮದುವೆ ಎಂದಿನ ಸತ್ಯ ಬೇರೆಯೇ ಇದೆ ಅಂತ ದೇವಿಯಾನಿ ಹೇಳ್ತಾರೆ. ಇತ್ತ ಕಡೆ ಮತ್ತೆ ಭೂಮಿ ಆ ಒಂದು ಡಾಕ್ಯುಮೆಂಟ್ನ ತೊಗೊಂಡಿದ್ದ ಮಿರರ್ ಮೇಲೆ ಇಡ್ತಾಳೆ. ಈಗೇನಾಗಿದ್ದಾರೆ, ನಿನಗೆ ತಲೆ ಕೆಟ್ಟಿದ್ಯಾ, ಎಲ್ಲರೂ ಬಂದು ನೋಡಲಿ ಅಂತ ಇಟ್ಟಿದ್ಯಾ, ಈಗಾಗಿದೆ ಅವಾಂತರ ಸಾಕಾಗಿಲ್ವಾ ಅಂತ ಹೇಳಿ ಅಚ್ಯುತ್ ಕೇಳ್ತಿದ್ದಾರೆ. ಇನ್ನೂ ದೊಡ್ಡ ಅನಾಹುತ ಆಗಲಿ ಅಂತಾನೆ ಇಟ್ಟಿರೋದು ಸಾಹೇಬ್ರೆ. ಯಾರಾದರೂ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ನ ರೂಮಲ್ಲಿ ಇಡ್ತಾರಾ? ಮೊದಲು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಇಡಿ, ಅಲ್ಲಿ ತನಕ ಇದು ಇಲ್ಲೇ ಇರುತ್ತೆ. ಹೋಗೋ ಬರೋರೆಲ್ಲ ನೋಡ್ಕೊಳ್ಳಿ, ನಮ್ಮ ಮದುವೆಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಭೂಮಿ ಹೇಳ್ತಿದ್ರೆ, ತಲೆ ಕೆಟ್ಟಿದ್ಯಾ, ನಿಂದೆಲ್ಲಿರ್ತೀಯಾ ನೀನು ಅಂತ ಕೇಳಿದಾಗ ನಂದೆಲ್ಲೇ ಇಡ್ತೀನಿ, ಯಾಕಂದರೆ ಅಶ್ವಿನಿ ಹುಡ್ಕೋಗಿ ಬಂದು ಎತ್ಕೊಳ್ಳೋಕೆ ಹೋಗಿದ್ದು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಬಿಡು ಇಡ್ತೀನಿ ಅಂತ ಹೇಳ್ತಾರೆ. ನಂತರ ಭೂಮಿ ಕೊಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ ಡೈರಿ ಜೊತೆ. ತದನಂತರ ಇದನ್ನೇನಾದರೂ ಕಾನ್ಸ್ಟೇಬಲ್ ನೋಡಿಬಿಟ್ರೆ ಏನು ಮಾಡಲಿ, ಇಲ್ಲ ಡಂಗೂರ ಸಾರ್ಬಿಡ್ತಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಇದು ಇಲ್ಲೇ ಇರಬೇಕು, ಎಲ್ಲಿ ಇರಲಿ ಅಂತ ನೋಡ್ತಿದ್ದಾರೆ. ಈ ಡೈರಿ ನೋಡಿದ್ರೆ ಏನಾಗ್ತಿತ್ತು ಅನಾಹುತ ಅಂತ ಅಜಿತ್ ಕೂಡ ಥಿಂಕ್ ಮಾಡ್ತಾರೆ. ತದನಂತರ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಶ್ರವಣ್ ಅವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ನಚ್ಚಿ ಒಬ್ಬರೇ ಬರ್ತಾರೆ. ಏನಿದು ಶ್ರವಣ್ ಯಾಕೆ ಬರಲಿಲ್ಲ ಅಂದಾಗ ಶ್ರವಣ್ ಮಾವ ಬರ್ತೀನಿ ಅಂತ ಹೇಳಿದ್ರು, ಆದರೆ ಕಡೆ ಗಳಿಗೆಯಲ್ಲಿ ಬರುವುದಿಲ್ಲ ಅಂತ ಹೇಳಿಬಿಟ್ರು. ನಿಜವಾಗ್ಲೂ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದೆ, ನಿನಗೂ ಕೂಡ ನನ್ನ ಬಗ್ಗೆ ರೆಸ್ಪೆಕ್ಟ್ ಇಲ್ವಾ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಒಬ್ಬನೇ ಬರಬೇಕಾಯ್ತು ಅಂತ ಹೇಳ್ತಾರೆ. ಇದರಿಂದಾಗಿ ಅಜ್ಜಿ ಕುಪಿತರಾಗ್ಬಿಡ್ತಾರೆ. ತಕ್ಷಣಕ್ಕೆ ಇಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಇರಮ್ಮ ನಾನು ಶ್ರವಣ್ ಜೊತೆ ಮಾತನಾಡ್ತೀನಿ ಅಂತ ಹೇಳಿ ಇಲ್ಲಿ ಸಂಗೀತ್ ಅವರು ಕಾಲ್ ಮಾಡ್ತಾರೆ ಶ್ರವಣ್ಗೆ ಕಾಲ್ ಮಾಡ್ತಿದ್ದಾಗೆ, ದಯವಿಟ್ಟು ಶ್ರವಣ ಅರ್ಥ ಮಾಡ್ಕೊ, ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಅಮ್ಮ ಚಿಕ್ಕದ್ರಲ್ಲೂ ಹೊಡಿತಿದ್ರು, ಬೇಜಾರು ಮಾಡ್ಕೊತಿದ್ದೆ, ಸ್ವಲ್ಪ
ಸ್ವಲ್ಪ ಸಮಯ ಆದಮೇಲೆ ಸರಿ ಹೋಗ್ತದೆ. ಆದರೆ ಇವಾಗ ಯಾಕೆ ಈ ರೀತಿ ಕೋಪ ಮಾಡ್ಕೊಂಡಿದೆ, ಇವಾಗಲೂ ಕೂಡ ಅದೇ ರೀತಿ ಯೋಚನೆ ಮಾಡುವ ಅಜಿತ, ದಯವಿಟ್ಟು ಮನೆಗೆ ಬಾ ಅಂತಾರೆ. ಇಲ್ಲ ಅಕ್ಕ, ಅವತ್ತೇ ಬೇರೆ ಇವತ್ತೇ ಬೇರೆ, ಇವತ್ತು ನನಗಿಂತ ಚಿಕ್ಕವ್ರ ಮುಂದೆ ಕೈ ಮಾಡಿದ್ದಾರೆ ನಿಜವಾಗ್ಲೂ, ಅದರಿಂದ ನಂಗೆ ಅವಮಾನ ಆಗುತ್ತೆ. ಮೊದಲೆಲ್ಲ ದೂರ ಇರಬೇಕಿದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ ಬೆಲೆ ಇತ್ತು. ಈ ಮನೆಗೆ ಬಂದಮೇಲೆ ನನಗೆ ಬೆಲೆ ಕಡಿಮೆ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ. ಅಜಿತನ್ನ ನೋಡ್ತಾ ಇದ್ರೆ ನನಗೆ ಅಮ್ಮ ಹೊಡೆದಿದ್ದೆ ನೆನಪಾಗ್ತಿರುತ್ತೆ, ಅವಮಾನನೇ ನೆನಪಾಗ್ತಿರುತ್ತೆ. ಮನಸ್ವಿನಿಗೂ ಕೂಡ ತುಂಬಾ ಹರ್ಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಕ್ಷಮಿಸ್ಬಿಡುವ ಅಂದಾಗ ಈ ಕಡೆ ಅಮ್ಮ ನನ್ನ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಇರೋದೇ ಇಲ್ಲ ಇಲ್ಲಿ ಅಂತ ರೂಮಿಗೆ ಹೋಗ್ಬಿಡ್ತಾರೆ ಅಜ್ಜಿ. ತದನಂತರ ಇಲ್ಲಿ ಅಶ್ವಿನಿ ದೇವಿಯಾನಿಗೆ ತರಾಟಿಗೆ ತಗೋತಾರೆ. ದೇವಿಯಾನಿನ ಕೈ ಹಿಡ್ಕೊಂಡಿದ್ದೆ, ನೀವೇ ಅಲ್ವಾ ಇದನ್ನೆಲ್ಲ ಮಾಡಿದ್ದು, ನನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತಿದ್ದಾಗ ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೆ ಈ ಮನೆಯಿಂದ ಹೋಗೋದಕ್ಕೆ. ಇಲ್ಲಿ ಶ್ರವಣ್ ಮತ್ತು ಭೂಮಿನ ಮನೆಯಿಂದ ದೂರ ಮಾಡಬೇಕು, ಮನಸ್ಸಿಂದ ದೂರ ಮಾಡಬೇಕು, ಎದುರು ಬದ್ರು ಯಾವುದೇ ಕಾರಣಕ್ಕೂ ಅವ್ರ ಮುಖ ನೋಡಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಈ ಮನೆಯಿಂದ ಯಾವಾಗ ಶ್ರವಣನ ಹೊರಗಡೆ ಕಳಿಸ್ತಿ ಅಂತ ಒಳ್ಳೆ ಅವಕಾಶ ಸಿಕ್ತು, ಸದುಪಯೋಗ ಪಡಿಸ್ಕೊತಾ ಇದ್ದೀನಿ ಅಂತ ಹೇಳಿ ದೇವಿಯಾನಿ ಹೇಳ್ತಾರೆ. ಇತ್ತ ಕಡೆ ಅಜ್ಜಿ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಅಜಿತ, ದಯವಿಟ್ಟು ಅಜ್ಜಿ ಹೋಗಬೇಡಿ, ನಾನು ಕಾಲ್ ಮಾಡ್ತೀನಿ ಅಂತ ಶ್ರವಣ್ಗೆ ಕಾಲ್ ಮಾಡ್ತಾರೆ. ಅಜ್ಜಿ ಮನೆ ಬಿಟ್ಟು ಹೋಗ್ತಿದ್ದಾರೆ, ಇದನ್ನು ತಡೆಯೋಕ್ಕಾಗೋದು ಮಾವ ನಿಮ್ಮಿಂದ ಮಾತ್ರ, ದಯವಿಟ್ಟು ಮನೆಗೆ ಬನ್ನಿ ಅಂತದಾಗಿ ಶ್ರವಣ್ ಮನಸ್ಸು ಕರಗಿ ಹೋಗುತ್ತೆ. ಬಟ್ ಅಷ್ಟರಲ್ಲಿ ಅಲ್ಲಿಗೆ ದೇವಿಯಾನಿ ಬಂದಿದ್ದೆ, ಫೋನ್ ತೊಗೊಂಡಿದ್ದೆ, ದಯವಿಟ್ಟು ಬಾಬಾ ಮನೆಗೆ ಬನ್ನಿ. ಅವತ್ತು ಹೇಗೆ ನಚ್ಚಿ ಸತ್ಯನ ಊರಿಂದ ಹೋಗ್ತಿದ್ದಾರೆ ಅಂತ ಅಚ್ಯುತ್ ಮುದ್ದೆ ನಾಟಕ ಮಾಡಿದ್ನೋ ಅದೇ ರೀತಿಯಾಗಿ ಇವತ್ತು ಅತ್ತೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತದಾಗೆ ಶ್ರವಣ್, ಇದೆಲ್ಲ ನಾಟಕ, ನನ್ನಮ್ಮ ಏನು ಅಂತ ನನಗೆ ಗೊತ್ತದೆ, ನನ್ನಮ್ಮ ಯಾವುದೇ ಕಾರಣಕ್ಕೂ ಅವಳ ಒಂದು ಜವಾಬ್ದಾರಿಯಿಂದ ಕಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ, ಈ ನಾಟಕ ನನ್ನ ಮುಂದೆ ನಡೆಯುವುದಲ್ಲ ಅಂತ ಶ್ರವಣ್ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಅಚ್ಯುತ ದೇವಿಯಾನಿ ಮೇಲೆ ರೇಗ್ತಿದ್ದಾರೆ. ಏನತ್ತ ಇಂಥ ಸಮಯದಲ್ಲಿ ಇಂಥ ಮಾತು ಬೇಕಿತ್ತ ಅಂತ, ಅಯ್ಯೋ ಅಣ್ಣನ ಕರ್ಸ್ಕೊಳ್ಳೋ ಬರದಲ್ಲಿ ಈ ರೀತಿ ಮಾತಾಡ್ಬಿಟ್ಟೆ ಅಷ್ಟೇ, ನನಗೆ ಗೊತ್ತಾಗ್ಲಿಲ್ಲ ಅಚ್ಯುತ್ ಅಂತ ದೇವಿಯಾನಿ ಡ್ರಾಮಾ ಮಾಡ್ತಾರೆ. ತದನಂತರ ಇಲ್ಲಿ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ಮಾವನ ಮನೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ, ನಾನು ಹೋಗ್ತೀನಿ ಅಂತ ಹೇಳಿ ಹೊರಟ್ರೆ. ಇತ್ತ ಕಡೆ ಅಣ್ಣ ನೀನೇನಾದರೂ ಹೋದರೆ ಖಂಡಿತವಾಗ್ಲೂ ಮಾವ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ನಿನ್ನ ಮೇಲೇ ಬೇಜಾರಿರೋದು, ನಿನ್ನಿಂದಾಗಿ ಅಜ್ಜಿ ಹೊಡೆದ್ರು ಅಂತ ಅಂದಮೇಲೆ ನೀನು ಹೋದರೆ ಒಂದು ಹೋಗಿ ಮತ್ತೊಂದಾಗುತ್ತೆ ಅಂದಾಗ ಹೌದು ಖಂಡಿತವಾಗ್ಲೂ ನಿಜ ಅಂತ ಹೇಳ್ತಿದ್ದಾರೆ. ಹಾಗಂತ ಹೋಗದೆ ಇರೋಕ್ಕೂ ಕೂಡ ಆಗೋದಿಲ್ಲ. ಇದೇ ರೀತಿ ನಾವು ಅವತ್ತು ಸುಮ್ಮನೆ ಇದ್ಬಿಟ್ವಿ, ಹಾಗಾಗಿ 20 ವರ್ಷ ಶ್ರವಣ ಮನೆಗೆ ಬರಲಿಲ್ಲ, ಈಗಲೂ ಅದೇ ಆದರೆ ಏನು ಮಾಡೋದು ಅಂತ ಸಂಗೀತ ಯೋಚನೆ ಮಾಡ್ತಿದ್ದಾರೆ. ನೀವು ಯಾರೂ ಏನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಶ್ರವಣ್ಣ ಸಾಹೇಬ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀನಿ ಅಂತ ಭೂಮಿ ಹೇಳ್ತಾರೆ. ಒಂದೋಗಿ 2 ಮಾಡಬೇಡ ಭೂಮಿ ಅಂತ ಅಚ್ಯುತ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ತದನಂತರ ಇಲ್ಲಿ ಅಶ್ವಿನಿ, ನಾನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಬಾರ್ದು, ನನ್ನ ಅಪ್ಪನ ವಿರುದ್ಧವಾಗಿ ಸೇಡ್ ತೀರಿಸ್ಕೋಬೇಕಾಗಿದೆ, ಜಸ್ಟ್ ದುಡ್ಡಿಗೋಸ್ಕರ ಈ ಮನೆಗೆ ಈಗ ಬಂದಿರೋದಲ್ಲ ನಾನು ಅಂತ ಯೋಚನೆ ಮಾಡ್ತಾಳೆ. ತದನಂತರ ಇಲ್ಲಿ ಭೂಮಿ ಅಶ್ವಿನಿ ಹಾಗೆ ನಚ್ಚಿ ಎಲ್ಲರೂ ಕೂಡ ಶ್ರವಣ್ಣ ಅವರ ಮನೆಗೆ ಹೋಗ್ತಾರೆ. ಇಲ್ಲಿ ಭೂಮಿ ಅಶ್ವಿನಿ ಮೇಲೆ ರೇಗ್ತಿದ್ದಾಳೆ, ಹೊಡೆಯೋಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಶ್ರವಣ್ ಬಂದದ, ಏನು ನನ್ನ ಮಗಳ ಮೇಲೆ ಕೈ ಮಾಡ್ತೀಯ ನೀನು ಅಂತ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ. ಅತ್ತ ಕಡೆ ನಚ್ಚಿ ತಡೆದಿದ್ದೆ, ಈ ಕಡೆ ಶ್ರವಣ್ ಅವರು ಕೆಂಡಾಮಂಡಲ ಆಗ್ತಾರೆ. ಇದನ್ನೇ ಅಲ್ವಾ ಅಜ್ಜಿ ಕೂಡ ಮಾಡಿದ್ದು, ನಮ್ಮ ಪ್ರೀತಿ ಪಾತ್ರರಿಗೆ ಹೊಡೆಯೋಕೆ ಬಂದರೆ ಯಾರು ಕೂಡ ಸಹಿಸೋದಿಲ್ಲ. ಆ ಒಂದು ಕ್ಷಣದ ಮನಸ್ಥಿತಿ ಅವ್ರಿಗೆ ಹಾಗಿರುತ್ತೆ ಹೊರತು ಯಾವುದೇ ಉದ್ದೇಶ ಕೂಡ ಇರುವುದಿಲ್ಲ ಅಂತ ಹೇಳಿ ಭೂಮಿ ಶ್ರವಣ್ಗೆ ಅರ್ಥ ಮಾಡಿಸ್ತಾಳೆ. ಇಲ್ಲಿ ಅದಕ್ಕೆ ಮನಸ್ವಿನಿಗೆ ಹೊಡೆಯೋಕೆ ಹೋಗಿರಲಿಲ್ಲ ಮಾವ, ನಿಮಗೆ ಅರ್ಥ ಮಾಡಿಸೋಕ್ಕೆ ಹೋಗಿದ್ದು ಅಂತ ನಚ್ಚಿ ಹೇಳಿದಾಗ ಅಶ್ವಿನಿ ಕೂಡ ಹೌದು ಅಪ್ಪ ನನಗೆ ಭೂಮಿ ಹೊಡೆಯೋಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭೂಮಿ ಹಿಂದೆ ದಿನ ಮನಸ್ವಿನಿ ಹತ್ರ ಹೋಗಿದ್ದೆ, ನೀನು ಅಶ್ವಿನಿ ಅಲ್ಲ ಅಂತ ಗೊತ್ತು, ಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ, ಶ್ರವಣ್ ಮಾವನ ಕರ್ಕೊಂಡು ಬರೋಕ್ಕೆ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂದಾಗ ಖಂಡಿತ ನಾನು ಮನಸ್ವಿನಿನೇ, ಬಟ್ ಅಪ್ಪನ ಕರ್ಕೊಂಡು ಬರಬೇಕು, ಅಜ್ಜಿ ಮುಖ ನೋಡೋಕ್ಕಾಗ್ತಿಲ್ಲ ಈ ರೀತಿ, ಅದಕ್ಕೋಸ್ಕರ ನಿನ್ನ ಜೊತೆ ಕೈ ಜೋಡಿಸ್ತೇನೆ ನಾನು ಅಂತ ಹೇಳಿ ಇಲ್ಲಿ ಭೂಮಿ ಜೊತೆ ಬಂದಿರ್ತಾಳೆ. ಕೊನೆಗೂ ಇಲ್ಲಿ ಶ್ರವಣ್ ಸಾಹೇಬ್ರು ಕಾಲು ಇಟ್ಕೊಂಡ್ಬಿಡ್ತಾಳೆ. ಭೂಮಿ ದಯವಿಟ್ಟು ಸಾಹೇಬ್ರೆ ಮನೆಗೆ ಬನ್ನಿ, ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀವಿಲ್ಲದೆ ಮನೆಯವರೆಲ್ಲ ಕುಸ್ತು ಹೋಗ್ಬಿಟ್ಟಿದ್ದಾರೆ, ಅಮ್ಮ ಅಲ್ವಾ ಕೈ ಮಾಡಿದ್ದು ಬೇರೆಯವ್ರು ಅಲ್ವಲ್ಲ ಅಂತ ಅರ್ಥ ಮಾಡಿಸ್ತಿದ್ದಾಳೆ. ಕೊನೆಗೂ ದೇವಿಯಾನಿ ಪ್ಲಾನ್ ಉಲ್ಟಾ ಮಾಡಿದಾಳೆ ಭೂಮಿ ಅಂತಾನೇ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.